ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬಂದಿರೋದು ಗೌರ್ಮೆಂಟ್ ಸ್ಕೀಮ್ನ ಒಂದು ಫ್ರೀ ಲ್ಯಾಪ್ಟಾಪ್ ಬಗ್ಗೆ ಮಾತಾಡೋದಕ್ಕೆ. ಏನಪ್ಪ ಇದು ಅಂತಂದರೆ 2026ರ ಬಜೆಟ್ನಲ್ಲಿ 2026 ಬಜೆಟ್ ಎಲ್ರಿಗೂ ಫ್ರೀ ಲ್ಯಾಪ್ಟಾಪ್ ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಮಾಹಿತಿ ತಿಳ್ಕೊಳ್ಳೋಣ. ನೀವು ನನ್ನ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು, ಯಾರು ಇದಕ್ಕೆ ಅರ್ಹರು ಅಂತ ಹೇಳೋದಾದರೆ, ಮೆರಿಟ್ ಬಂದಿರುವಂಥ ಸ್ಟೂಡೆಂಟ್ಗಳು, SSLC ಮತ್ತು PUCನಲ್ಲಿ ಮೆರಿಟ್ ಬಂದಿರುವಂಥ ಸ್ಟೂಡೆಂಟ್ಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಬೋನಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಹಿಂದುಳಿದ ಅಂದರೆ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳು ಕೂಡ ಈ ವರ್ಷ ಲ್ಯಾಪ್ಟಾಪ್ಗೆ ಅಪ್ಲೈ ಮಾಡ್ಬೋದು. ಈಗ ಎಲ್ಲ ಡಿಜಿಟಲ್ ಯುಗನೇ ಆಗಿರೋದ್ರಿಂದ ಆನ್ಲೈನ್ ಎಕ್ಸಾಮ್ಸು, ಆನ್ಲೈನ್ ಕ್ಲಾಸಸ್ಸು ಹೀಗೆಲ್ಲ ಇರೋದ್ರಿಂದ ಎಲ್ರಿಗೂ ತಗೊಳ್ಳೋದಕ್ಕೆ ಆರ್ಥಿಕವಾಗಿ ಎಲ್ಲರೂ ಸಬಲರಾಗಿರೋದಿಲ್ಲ. ಅದೊಂದು ಕಾರಣಕ್ಕೋಸ್ಕರ ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಅಂತಂದರೆ ಅವ್ರದ್ದು ವಾರ್ಷಿಕ ಆದಾಯ ಏನಿದೆ, ಅವರ ಕುಟುಂಬದ ವಾರ್ಷಿಕ ಆದಾಯ ಏನಿದೆ ಅದು 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅಂತಹ ಅಭ್ಯರ್ಥಿಗಳು ಕೂಡ ಈ ಫ್ರೀ ಲ್ಯಾಪ್ಟಾಪ್ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು. ಇದನ್ನು ಅರ್ಜಿ ಸಲ್ಲಿಸಿ ಲಾಸ್ಟ್ ಟೈಮು ಅರ್ಜಿ ಸಲ್ಲಿಸಿ ಯಾರಿಗೆ ಲ್ಯಾಪ್ಟಾಪ್ ಬಂದಿರಲ್ವೋ ಅವರಿಗೂ ಕೂಡ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಅರ್ಜಿ ಸಲ್ಲಿಸಬೇಕಾದ್ರೆ ಏನಾದರೂ ಅವ್ರದ್ದು ತಪ್ಪು ಮಾಹಿತಿ ಹೋಗಿದ್ದರೆ ಅದನ್ನು ತಿದ್ದುಪಡಿ ಮಾಡಿ ಮತ್ತು ಅವರು ಈ ಇಯರ್ ಅರ್ಜಿ ಸಲ್ಲಿಸಿದ್ರೆ ಅವರಿಗೂ ಕೂಡ ಲ್ಯಾಪ್ಟಾಪ್ ಬರುತ್ತೆ. ಮತ್ತು ಇನ್ಯಾರಿಗೆ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಹೈಯರ್ ಸ್ಟಡೀಸ್ ಯಾರು ಮಾಡ್ತಿರ್ತಾರೆ, ಮೆಡಿಕಲ್ ಓದ್ತಿರೋರು, MBBS ಮಾಡ್ತಿರೋ, ಆ ಥರ ಹೈಯರ್ ಸ್ಟಡೀಸ್ ಯಾರು ಮಾಡ್ತಿರ್ತಾರೋ ಅವರಿಗೂ ಕೂಡ ಈ ಯೋಜನೆ ಅನ್ವಯಿಸುತ್ತೆ. ಅವರು ಕೂಡ ಈ ಲ್ಯಾಪ್ಟಾಪ್ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಇನ್ನೊಂದು ಪಾಯಿಂಟ್ ಅಂತ ಏನು ಅಂತ ಹೇಳಿದ್ರೆ, ಇದಕ್ಕೆ ಹೇಗೆ ಅಪ್ಲೈ ಮಾಡಬೇಕು, ಯಾವಾಗ ಇದ್ರ ಲಾಸ್ಟ್ ಡೇಟು ಅಂತ ಹೇಳೋದಾದರೆ, ಇದೇ 28 ಅನಿಸುತ್ತೆ. ಮೇ ಬಿ ಇದು ಲೀಪ್ ಇಯರ್ ಅಲ್ಲದೆ ಇರೋದ್ರಿಂದ 28 ಲಾಸ್ಟ್ ಡೇಟ್ ಆಗಿರುತ್ತೆ. ಯಾಕೆಂತಂದರೆ ಈ ಒಂದೇ ಮಂತ್ ಅಪ್ಲೈ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ಸೊ ಈ ಮಂತಲ್ಲೇ ಮತ್ತು ಲಾಸ್ಟ್ ಇಯರ್ ಯಾರು ಅಪ್ಲೈ ಮಾಡಿ ಅವ್ರಿಗೆ ಬಂದಿಲ್ಲ, ಅವರು ಮತ್ತೆ ತಿದ್ದುಪಡಿ ಮಾಡಿ ಈ ಇಯರ್ ಅಪ್ಲೈ ಮಾಡೋರಿಗೂ ಕೂಡ ಇದೇ 28ವರೆಗೂ ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ, ಬೆಂಗಳೂರು ಮಹಾನಗರ ಪಾಲಿಕೆ BBMP ಏನಿದೆ ಅದು ಕೂಡ ಫ್ರೀ ಲ್ಯಾಪ್ಟಾಪ್ ಯೋಜನೆಯನ್ನು ಜಾರಿಗೆ ತಂದಿದೆ. ಇದಕ್ಕೆ ಯಾರು ಅರ್ಹರು, ಯಾರು ಅರ್ಜಿ ಸಲ್ಲಿಸಬೇಕು ಅಂತ ನೋಡೋಣ. BBMP ವ್ಯಾಪ್ತಿಯಲ್ಲಿ ಬರುವಂತಹ 49 ಶಾಲೆಗಳನ್ನು ಆಯ್ಕೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಅವರು ಈ ಒಂದು ಸ್ಕೀಮ್ ಏನು ಯೋಜನೆ ಇದೆ ಅದಕ್ಕೆ ಅಪ್ಲೈ ಮಾಡ್ಬೋದು. ಇದು ಎಲ್ಲರೂ ಅಪ್ಲೈ ಮಾಡೋ ಹಾಗಿಲ್ಲ. ಇದು BBMP ಅವರು ಅಪ್ರೂವ್ ಮಾಡಿರುವಂತಹ ಯೋಜನೆ ಆಗಿದೆ. ಸೊ ಇದು ಬೆಂಗಳೂರಿನಲ್ಲಿ BBMPಗೆ ಒಳಪಡುವಂತಹ 49 ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಸರ್ಕಾರಿ ಶಾಲೆಗಳಲ್ಲಿರುವಂತಹ ವಿದ್ಯಾರ್ಥಿಗಳು ಮಾತ್ರ ಅಪ್ಲೈ ಮಾಡಬೇಕು. ಇದಕ್ಕೂ ಕೂಡ ಫೆಬ್ರವರಿ 28 ಲಾಸ್ಟ್ ಡೇಟ್ ಆಗಿರುತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.